ಬಡ್ಡಿ ರೊಕ್ಕ ಕೊಡ ಅಂದ್ರೆ ಹುಡುಗಿಯರ ಜೊತೆ ಮಾತಾಡೋದ್ ಕುಂದಿರ್ತೀಯಲ್ಲಿ. ಬಡ್ಡಿ ರೊಕ್ಕ ಕೊಡ, ಬಡ್ಡಿ ರೊಕ್ಕ ತಗೋ, ತೆಗಿ ಹೊರಗೆ. ಫೋನ್ ಹಚ್ಚಿದ್ರೆ ಫೋನ್ ಎತ್ತಂಗಿಲ್ಲ, ಏನೂ ಇಲ್ಲ. ಬಡ್ಡಿ ರೊಕ್ಕ ತೆಗಿ, ಇಲ್ಲ ಮಗನ ಉದ್ದ ಸಾಯಿಸ್ಬಿಡ್ತೀನಿ ನಿನ್ನ. ತೆಗಿ ತೆಗಿ ಹೊರಗ. ಏನ್ ಅನ್ಕೊಂಡ್ಯೋ? ನಮ್ಮ ಅಪ್ಪ ಅಂದ್ರೆ ಏನ್ ಅನ್ಕೊಂಡಿನಿ? ಬಡ್ಡಿ ಆಯ್ತು. ಗಂಟ್ ಕೊಡ್ಬೇಕೀಗ. ಕೊಡ್ತೇನಿಲ್ಲ? ಕೊಡ್ತೇನೆ. ಕೊಡು 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 ಕೊಡು. ಬಡ್ಡಿ ಅಷ್ಟೇ ಕೊಟ್ಟಿ, ಇನ್ನ ಗಂಟು ಕೊಟ್ಟಿನಿ. ತಲೆ ಮಾಡಿ ಸಿಗಾಡ್ತಿ. ಬಡ್ಡಿ ಗಂಟೆ ಜಮಾ ಮಾಡ್ಲಿಕ್ಕಂದ್ರೆ ನನ್ ತಲೆ ಕಾಲ ಕಟ್ ಮಾಡಿ ಒಲ್ಸಾಗ್ಬಿಡ್ತೀನಿ. ನಿಮ್ ಬಗ್ಗೆ ಗೊತ್ತಾಗಲ್ಲ. ನಮ್ಮ ಅಪ್ಪನ ಬಗ್ಗೆ ಗೊತ್ತಾಗಲ್ಲ ನಿನ್ಗ? ನಮ್ಮ ಅಪ್ಪ ಹೇಳಿದ್ದೆ ಮಾಡ್ತಾನ, ಮಾಡಿದ್ದೆ ಹೇಳ್ತಾನ. ನೀ ಆ ಬಡ್ಡಿ ಮಲ ಕಡೆ ಸುರಕಾಸ್ತಾರು. ಬಡ್ಡಿ ಇಲ್ಲ ಗಂಟೆ ಇಲ್ಲ ಜೋರ ನಮ್ ಟೈಮಿಂಗ್ ರೊಕ್ಕ ಕೊಡ್ಲಿಲ್ಲ, ಇದ್ರಕಿಂತ ಡಬ್ಬಲ್ ಆಗ್ತದ. ಹುಷಾರ್. ಬಡ್ಡಿ ಸಿದ್ದ ಎಲ್ಲೋ 6 ತಿಂಗಳ ಬಡ್ಡಿನೂ ಇಲ್ಲ ಗಂಟನೂ ಇಲ್ಲ. ಎಲ್ಲಿದೆ ಸಾಯಂಕಾಲ ಬಡ್ಡಿ ಬರಬೇಕು, ಇಲ್ಲ ಗಂಟೆ ಬರಬೇಕು. ಎರಡೂ ಬರೀ ಅಂದ್ರೆ ನಮ್ಮ ಹುಡುಗರ ಕಡೆ ಬರ್ತಾರೆ, ಕೈ ಮಡಿಗೆ ಹೊಕ್ಕೊಂಡ್ ಬರ್ತವೆ. ಏನೋ ನನ್ನ ಮಗಳಿಗೆ ಗೊತ್ತಿಲ್ಲ ವಿಷಯ. ಅಕಸ್ಮಾತ್ ಗೊತ್ತಾಗಿದ್ರೆ ನಿನ್ ಪಾರ್ಸಲ್ ಮಾಡ್ಬಿಡ್ತೇವೆ. ಗೊತ್ತದೇನೋ? ನೋಡಿಸಿದ್ದ ಯಾವ್ಯಾರ ಬೇರೆ ದೋಸ್ತಿನೂ ಬೇರೆ. ಬೇಕಾದ್ರೆ ನೀರು ಬಂದು ನಮ್ಮನಿಗೆ ಊಟ ಮಾಡು, ನಾನು ಬಂದು ನಿಮ್ಮ ಮನೆಗೆ ಊಟ ಮಾಡ್ತೀನಿ. ದುಡ್ಡು ವಿಷಯಕ್ಕಾಗಿ ನಾವು ಹಂಗದ್ ಗೊತ್ತಿಲ್ಲ. ಅವನಲ್ಲಿ ಓಕೆ ಓಕೆ. ವಸೂಲ್ ಮಾಡ. ಬಡ್ಡಿಗೆ ಒಳಗೆ ಬಡ್ಡಿಯನ್ನು ಆಯ್ತಮ್ಮ ಒಳಗೆ ಒಳಗೆ ಅಲ್ಲೋ ಹಂಗ ಹೊಡೆದಾಡ್ತಾರ ರೋಡ್ನಾಗ. ಏನು ಏನ್ ಮಾಡ್ಯಾನಂತೀವಿ? ಮೋಸ್ಟ್ಲಿ ಬಡ್ಡಿ ವ್ಯವಹಾರ ಇರ್ಬೇಕು. ಹೌದು, ಅದು ಕಾಮನ್ ಐತಿ. ಏನು ಮರ ಹಂಗ ಹೊಡ್ತಾರ? ಖರೆ ದೋಸ್ತ. ಅಲ್ಲೋ ಹಂಗ ರೊಕ್ಕ ಇಸ್ಕೊಳ್ಳೋದು ಮಾಡೋದಿತ್ತಂದ್ರ ಸೀದಾ ಫೋನ್ ಹಚ್ಚಿ ಕರೆಸ್ಬೇಕು. ಅವ್ರ ಇದ್ದಲ್ಲಿ ರಸ್ತೊಳಗ ಹಂಗ ಹುಚ್ಚಿನ ಹೊಡ್ಯಾತಾರ. ಯಾರು ನೋಡಿದ್ರ ಮಾಡಿದ್ರಿ ಖರೆ. ಹುಡುಗ್ದು ತಪ್ಪೈತ್ ಬಿಡು. ಮತ್ ರೊಕ್ಕ ತಗೊಂಡ್ ಹೋಗ್ಬೇಕಲ್ಲ. ಅದು ಹೋಲ್ ಬಿಡುವೆ. ನನ್ ಕಡೆ ಒಂದ್ ಪ್ಲಾನ್ ಐತಿ, ಕೇಳಿಲ್ಲ ಏನು? ಏನಂದ್ರ ನನ್ ಕಡೆ ಒಂದ್ ನಂಬರ್ ಐತಿ, ಬಡ್ಕ ನಂಬರ್ 16 ನಂಬರ್ ಐತಿ. ಮತ್ತ ಸ್ವಾಮೀಜಿನೂ ಹೇಳನ್ 16, ನಾ ತೆಗ್ದು 16. 16 ನಂಬರ್ ಮಟ್ಕ ಆಗ್ಬಿಡಲ್ಲ. ಹಂಗಂತಿ? ನೀ ಹಂಗಂತಿ? ಹಂಗ ಆಡೇ ಬಿಡೋಣ. ಅಂತಿ. ನನ್ ಕಿಸಿಯಾಗ ಒಂದ್ 10 ರೂಪಾಯಿ ಇಲ್ಲ. ನಿನ್ ಕಡೆ ಅದಾನ? ನನ್ ಕಡೆ ನೀನ್ ಬಿಡು, ನಿನ್ ಕಡೆ ಇರಂಗಿಲ್ಲ ದೋಸ್ತ. ನನ್ ಕಡೆ ಒಂದ್ ಪ್ಲಾನ್ ಐತು. ಏನ್ಲ ಅದ? ಬಡ್ಡಿ ಬಸಪ್ಪ. ಅಗಳೇ ರೋಡ್ನಾಗ ಬಡ್ಡಿ ಸಲುವಾಗ ಆ ಹುಡುಗ ಹೊಡ್ಯಾಕತ್ತಿದ್ರು, ಮತ್ತ ಅವನ ಕಡೆನ ಬಡ್ಡಿ ಇಸ್ಕೊಳ್ಳೋಣಂತಿ? ಅಲ್ಲೇ ಅವ ಕೊಡ್ಲಿಕ್ಕಂದ್ರೆ ಹೊಡಿತಾನ. ನಾ ಇವತ್ತು ಹಚ್ಚಿರ ನಾಳೆ ಅಮೌಂಟ್ ಬರ್ತಾವ, ಕೊಟ್ಬಿಡುನು. ನೋಡ್ಲಿ ಬ್ಯಾಡ, ಸುಮ್ನೆ ಎಲ್ರಿ ಹೋತಂದ್ರ ರೊಕ್ಕ ಏನ್ ಮಾಡೋದು? ದೋಸ್ತ ನೀವ್ ಅಲ್ಲಂದ್ರೆ ಬಿಡು, ನಾ ಬ್ಯಾರೆಯವ್ರು ಯಾರಿಗೆ ಹೇಳ್ತಿರತ್. ಹ್ಯಾಂಗ ಮಾಡ್ತೀಯ?
ಸರಿ ಆಯ್ತು. ಮತ್ತೆ ನನ್ ದೋಸ್ತ್ ಐತಿ ನಿಮ್ಗೆ ಹೇಳತ್ತೀನಿ ನೋಡ 50,000 ರೂಪಾಯಿ ಎಷ್ಟ್ ರೊಕ್ಕ ಬರ್ತಾವ ಮಟಕ ಹಚ್ಚಿದ್ರ ಮತ್ತ ಹಾ ಸರಿ ನೋಡಪ್ಪ ಎಲ್ಲ ನಿನ್ ಕಡೆ ಬಿಟ್ಟಿದ್ದ. ನನ್ ದೋಸ್ತ್ ಐತಿ ನಿಮ್ಗೆ ಹೇಳತ್ತೀನಿ ನೋಡು. ಹಾ ಸರಿ ಏನಿಲ್ಲ ಸರಳ ಒಂದ್ ಕಡೆ ಹೋಗೋಣ 50,000 ರೂಪಾಯಿ ಇಸ್ಕೊಳ್ಳಿ ಮತ್ತೆ ಏನೋ ಒಂದ್ ವಾರದ ಬಡ್ಡಿ ಒಂದ್ ಹಾಕಿಸ್ ಕೊಟ್ಬಿಡೋದಂತ ಏನೊಂದ್ 2-3 ಸಾವಿರ ರೂಪಾಯಿ ಮತ್ತೆ 50,000 ಎಷ್ಟ್ ಬರ್ತಾವ ನಮಗ ಮಟಕ ರೊಕ್ಕ ಕಾರ ಗೀರ ಇಬ್ರು ಫುಲ್ ಲೈಫ್ ಚೇಂಜ್ ಏನಂತೆ ನೋಡ್ ನೀ ಹೆಂಗಂತ ಹೆಂಗ್ ದೋಸ್ತ. ಸುಮ್ ನನಗ್ ನಂಬಿ ಬಾರೋ ನೀ ಎಲ್ಲ ಮಾಡ್ತೀನಿ ಮತ್ತೆ ಹೋಗುಣ ಹೋಗೋಣ ನಡೆ ನೋಡು ದೋಸ್ತ ಅವ್ರು ಕೊಡ್ತಾರಿಲ್ಲ ಯಾಕ ನಮಸ್ಕಾರ ನಮಸ್ಕಾರಪ್ಪ 50,000 ರೂಪಾಯಿ ಬೇಕಾದ್ರಪ್ಪ ಹುಷಾರಾಗಿ ಇವ ರೊಕ್ಕ ನನ್ನ ಬಗ್ಗೆ ಗುರುತು ತಿಳಿದ ಬಸ್ ಸ್ಟ್ಯಾಂಡ್ ಮಂದಿ ಕಾಲ ಕೈ ಮುರಿದಾರ ನಮ್ಮ ಹುಡುಗರು ನೀ ಪತ ರೊಕ್ಕ ಬಿಡಂಗಿಲ್ಲ ನಮಗ ಅದು ವಿಚಾರ ಮಾಡು ರೊಕ್ಕ ತಗೊಂಡು ಹೋಗು ನೀ ಏನ್ ಮಾಡ್ತೀನಿ ನಮ್ಗೆ ಗೊತ್ತಿಲ್ಲ ತಿಂಗಳ ಬಡ್ಡಿ ಗಂಟೆ ಬೇಕು ಅವ್ರಿಬ್ರು ಹೆಸರು ಬೇಕು ಅವ್ರಿಬ್ರು ಸೈ ಮಾಡ್ಕೊಂಡು 50,000 ರೂಪಾಯಿ ಕೊಟ್ಟು ಬಿಡ ಮತ್ತ ಏನ ಅಮ್ಮ ಮೋದಿವಿ ಅಯ್ಯೋ ಹಾ ಆಯ್ತಮ್ಮ ನಂಗೆ ಕೊಟ್ಬಿಡ ಅವ್ರಿಗೆ ಅಮ್ಮ ಹುಷಾರಾಗಿ ಕೊಟ್ಬಿಡ ಮೂವತ್ತಂಗೆ ನೋಡಪ್ಪ ಹುಷಾರಾಗಿ ನಾಳೆ ರೊಕ್ಕ ಬರ್ತಾವ ಬಂದ್ಮ್ಯಾಗ ಅವ್ರು ಕೊಡೋದು ಕೋರ್ಟ್ ಕೇಸ್ ಸೀದಾ ಬೆಂಚ್ ಪಂಚ್ ಸಂಚ್ ರೈಟ್ ಆಯ್ತು ಹೇಳ್ಬಿಡು ಗೌಡ್ರಿಗೆ. ಗೌಡ್ರ 8 ದಿನ ತಂದು ಕೊಡ್ತೇವೆ ತಗೋ ಅವ್ರ ಹೆಸರು ಇಬ್ರು ಬರ್ಕೊಂಡ್ಕಿಂದ ಬರ್ಕೋಪ ಹೆಸರು ಇಬ್ಬರ ಹೆಸರು ಮೇಲೆ ಬರ್ಕೋ ಹೆಸರು ನನ್ನ ಹೆಸರು ಆಯ್ತು ಬರ್ಕೊಳ್ಳಿ ಸಿದ್ದೂರ್ ಶಂಕರ್ ಗುಣ ಮತ್ತೆ ಆಮೇಲೆ ಅಮ್ಮ ಮದುವೆ ಹಾ ಮಾಧವಿ ಅಲ್ಲಿ ಅಮೌಂಟ್ 50,000 ರೂಪಾಯಿ ತೆಗೆದುಕೊಂಡು ಹಾ ಆಯ್ತು ಹಾ ಆಯ್ತಮ್ಮ ಹಾ ಸರಿ ರೊಕ್ಕ ಕರ್ಕೊಂಡು ಎಷ್ಟು ಧರಣಿ ನಿಂದಿರ್ತಾರ ಹೇಳ್ರಿ 50,000 ರೂಪಾಯಿ ಅದಾವು ಕರೆಕ್ಟ್ ತಿಂಗಳ ಬಡ್ಡಿ ಒಟ್ನಲ್ಲಿ ಯಾರು ಕೊಟ್ರು ಗೊತ್ತಿಲ್ಲ ತಿಂಗಳ ಬಡ್ಡಿ ಕಟ್ಬೇಕ ಹಾ ಎಲ್ಲರೂ ನೀವು ಮತ್ತ ಅದು ಇದು ತೋರ್ಸ್ರಿ ನಿಮ್ಗೆ ಹೊಟ್ಟೆನ ಬಿಡಲ್ಲ ಊರಾಗ ನಿಮ್ದು ಇದಿರ್ಬೇಕು ಹಳ್ಳಿಗಳ ನಮ್ದೈತಿ ಬಡ್ಡಿ ಬಸಪ್ಪ ಅಂತ ಸುಮ್ಮನೆ ಹೆಸರಿಟ್ಟಿಲ್ಲ ಅರ್ಧ ಐತಲ್ಲ ಹೋರಿಗೆ ಆಯ್ತಲ್ಲ ಜಾಗ ಮಾಡ್ರಿ ಹಿಂಗ ನಮ್ಮ ನಿನ್ನ ಹೆಸರಲ್ಲಿ ಎಲ್ಲ ಬಡ್ಡಿ ಗಿಟ್ಟಿ ರೊಕ್ಕ ಬಿಟ್ಟಿನಿ ರೊಕ್ಕನೂ ಇಲ್ಲ ಬಡ್ಡಿ ಇಲ್ಲ ಹ್ಯಾಂಗ ಹಿಂಗ್ ಮಾಡೋದು ಯಾಕೆ ಬೆಳೆಸಿದ್ನಿ ಹಿಂಗ ಏನ್ ಮಾಡ್ತೀವಿ ಮಾಡಿ ಅಪ್ಪ ಬ್ಯಾಸಲಿಕೇನು ಕೊಡ್ತಾ ಇರ್ತಾರ ಮಂತಾನ ಹೋಗೋಣ ಗಂಟಲು ಹ್ಯಾಂಗ್ ಮಾಡ್ತಿ ಆಯ್ತಾರಂತ ತಗೋ ಮತ್ ಯಾರೋ ಯಾರೋ ಕೊಟ್ಟಿಲ್ಲ ತಿಳಿದಲ್ಲ ಯಾರು ಮತ್ತ ಕೋಳಿ ಮಾರ್ಕೆಟ್ ತಂದು ಕೊಡ್ತೀನಿ ಅಲ್ರಿ ನೀನೆ ಕೇಳದ ಮಾತು ಅದನ್ನ ನೋಡ್ರಿ ಅವ್ರು ಬಂದಿಲ್ಲ ಅವ್ರು ಫೋನ್ ಹಚ್ಚಲ್ಲ ಫೋನ್ ಯಾಕಾತಿಲ್ರಿ ಅವ್ರು ಆಯ್ತಾ ಇಬ್ಬರು ಮಕ್ಕಳು ಬರಬರ ಮತ್ತೆ ಇವತ್ತು ಜಗಪ್ನ ಕೊಟ್ಟಿಲ್ಲ ನೋಡ್ರಿ ಜಗಪ್ಪನ ಕೊಟ್ಟಿಲ್ಲ ಗಪ್ಪ ಆಗ್ಯಾನ ನೋಡ್ರಿ ಸರಿ ನಾವು ಸುಂದರ ಮತ್ತು ಬಾಜು ಮಂದೆಲ್ಲ ಮನೆ ಬೆಲಕ್ ನಲ್ಲಿ ಅದಾನಲ್ಲ ಅವ ಏನೋ ಆಟೋ ತೋತಿನ ಅಂತ ರೊಕ್ಕ ತೊಗೊಂಡಿಲ್ಲ ಕೊಟ್ಟ ಅವ ಅದು ಏನೋ ಬಡ್ಡಿ ಕೊಡಾತರಿ ಬರಬರ ಬಡ್ಡಿ ಕೊಟ್ಟಾನ ಬಡ್ಡಿ ಕೊಡಾತಾನ ಗಂಡು ಕೊಟ್ಟಿಲ್ಲ ಏನು ನಾ ಗಂಡು ಕೊಟ್ಟಿಲ್ಲ ನೋಡು ಯಾವ ತಿಂಗಳು ಬಡ್ಡಿ ಕೊಟ್ಟಾನ ಯಾವ ತಿಂಗಳ ಕರೆಕ್ಟ್ ಲೆಕ್ಕ ತಗೋ ಮಲ್ಲವ ಇಸ್ಕೊಂಡು ಸಾಲ ಬರಲಿಲ್ಲ ಅರುಣ್ ಹೋದ ಮುಂಜಾನೆ ಎಲ್ಲೋ ಅವನು ಬಂದಿಲ್ಲ ಇನ್ನ ಬಂದಿಲ್ಲ ನೋಡ್ರಿ ಅವ ಆದ್ರೆ ಬಡ್ಡಿ ನಾಳೆ ಇಸ್ಕೊಂಡು ಕೊಡ್ತೀನಿ ಆಯ್ತು ಯಾವ್ದು ಬರಬರ ಐತಿ ಯಾರು ಕೊಳ್ಳಿಗಳು ಬರೋ ಮಕ್ಕಳು ಬರಬರ ಇನ್ನ ನವೀನ್ ಒಬ್ಬ ಕೊಡ್ಬೇಕ್ರಿ ಒಬ್ಬ ಕೊಡ್ಬೇಕೇನ ಆಯ್ತು ಎಲ್ಲಾರು ಟೋಟಲ್ ಕೊಟ್ಟಾರಲ್ಲ ಈಗ ಎಲ್ಲ ಕೊಟ್ಟಾರ್ರಿ ಬಾಪೆ ಮುಂಜೆ 10 ರೊಕ್ಕ ಕೊಡ್ತೇನೆ ಏನಾ ತಕ ಗೊತ್ತಿಲ್ಲ ಅವ್ರಿಗೆ ಏನಂತ ಏನ್ ಮಾಡ್ತಾರೆ ಗೊತ್ತಪ್ಪ. ಗೌಡ್ರ ನಮಸ್ಕಾರ ಇದು ಅಕ್ಕ ಗೌಡ್ರ ಅಕ್ಕ ಈ ಬಂದ ನೋಡ್ರಿ ಗೌಡ್ರ ಬಡ್ಡಿ ಕೊಡ್ತೇವೆ 10 ಗಂಟೆಗೆ ಬರ್ತದೆ ಹೇಳ್ತೀನಿ 12 ಗಂಟೆ ಆಯ್ತು ಈ ಸಲ ಸ್ವಲ್ಪ ಲೇಟ್ ಆಯ್ತು ಯಾಕಪ್ಪ ಲೇಟ್ ಮಾಡಾಕತ್ತಿ ಸ್ವಲ್ಪ ಊರಿಗೆ ಹೋಗಿದ್ದೆ ಸ್ವಲ್ಪ ಲೇಟ್ ಆಯ್ತು ಊರಾಗ ಕೇರಿ ಬಿಟ್ಬಿಡ್ರಿ ಬಡ್ಡಿ ಯಾವಾರ ಕರೆಕ್ಟ್ ಟೈಮ್ ತಂದು ಕೊಡ್ರಿ ಮತ್ತೆ ಓರಮ್ಮ ಲಾಕರಿಟ್ರು ಸ್ವಲ್ಪ ಮುಂದೆ ಏನು ಅರ್ಜೆಂಟ್ ಅದ ಮಾತ್ರ ರೊಕ್ಕ ಕೊಡಾತಿ ಆಯ್ತಾಯ್ತು ಕೊಡ್ತೇವೆ ಹೋಗು ಬರ್ತೀವಿ. ಆಯ್ತಾಯ್ತು ಯಪ್ಪ ನಾಲ್ಕು ಜನ ಸುಸ್ತಾಗತೈತಿ ಅವ್ ಏನು ಲೆಕ್ಕಾಚಾರ ಬರೋ ಮಾಡಕ್ ಹಚ್ಚೋ ಕೇಳಿ ಆಯ್ತಾಯ್ತು ಸರಿ ನೀವು ಹೋಗಮ್ಮ ನನ್ನ ನೋಡ್ತೀನಿ ನೋಡ್ರ ಮಗಳದ ಮದುವೆ ವಿಚಾರ ಇಟ್ರಿ ಇಲ್ರಿ ಏನ್ ಬಡ್ಡಿ ವ್ಯವಹಾರ ಮಾಡಾಕಸ್ತೀರಿ ಬರೇ ಹಾಗೆ ಹುಟ್ಟಿಸ್ಬೇಕಾದ್ರೆ ಬಿಜಾಪುರದ ಒಂದು ರೂಮ್ ಸಾತಿಲ್ಲ ಗುರುತೇನ ನೋಡು ನಾನು ನನ್ನಿಂದ ಅಷ್ಟು ಕಷ್ಟಪಟ್ಟು ಹುಟ್ಟಿಸಿ ನನ್ನ ಮಗಳಿಗೆ ಅದು ಇನ್ನೊಬ್ಬರು ಮನೆ ಕೊಡ್ತೀನಿ ನನ್ನ ಮಗಳಿಗೆ ದಿನ ಒಂದು ಹಾಲು ಚೀನಿ ಬೆಂಗಳೂರು ಪುಸ್ತಕ ತೆಗೆದ್ರು ಕಳಿಸಿಲ್ಲ ಯಾಕಂದ್ರೆ ನಾನು ಬಡ್ಡಿ ಉಸ್ಲಿ ಮಾಡಬೇಕಂತೇಳಿ ನಾ ಇಟ್ಕೊಂಡಿನಿ ಗೊತ್ತೇನು
ಹೆಣ್ಣು ಮಗಳಲ್ಲ ಗಂಡು ಮಗ ಬೆಳೆಸಿನಿ ಗಂಡು ಮಗಳು ಹಾ ಗುರ್ತಾಯ್ತಿಲ್ರಿ ಬರ್ರಿ ಅವ್ರಿಗೆಲ್ಲರಿಗೂ ಹಾ ಹಾ ಏನ್ ಮಾಡೋದು ದೋಸ್ತ ನಿನ್ಗ ಅಟ್ಟಾಗಿ ಹೇಳ್ದ ನಾ ಬ್ಯಾಡೋ ಅಂತ ಹೇಳಿ ನೀ ನನ್ ಮಾತು ಹೇಳಿದ್ದು ಬರಾಬರಿ ಐತಿ ದೋಸ್ತ ಮತ್ತೆ ಬಂದಿದ್ರೆ ಇಬ್ರು ಕೂಡ ಹಂಚ್ಕೋತಿದ್ವಿಲ್ಲ ಹಚ್ಕೊತಿದ್ವಿ ಓ ಈಗ ನೋಡಿ ಎಲ್ಲಿದ್ ಕೊಡ್ತೀವಿ ಅಷ್ಟು ಅಮೌಂಟ್ ಏನ ಮಾಡೋ ಬಾಪ ನನಗ್ರಿ ಏನ್ ಗೊತ್ತ ದೋಸ್ತ ನಾ ಬೀಳ್ತ ತಿಳ್ಕೊಳ್ಳೋದಿ ಏನ್ ಮಾಡುದು ಈಗ ನನಗೂ ಅದು ತಿಳಿ ಓಡಾತಿಲ್ಲ ನಿಂದ್ರಪ್ಪ ಮೊದ್ಲೇ ಅವ ಕೆಟ್ಟ ಡೇಂಜರ್ ಅದನ ಬಡ್ಡಿ ಬಸಪ್ಪ ರೋಡ್ನಾಗ ಎಲ್ ಸಿಕ್ತಾನ ಅಲ್ಲಿ ಸಿಕ್ಕಂಗೆ ಹೊಡಿತಾನ ಅವನು ಹಿಂಗ ಆತತ್ ಯಾರಿಗ ಗೊತ್ತ ದೋಸ್ತ ಈಗ ಅಷ್ಟ್ ಅಮೌಂಟ್ ಹೆಂಗ್ ಅನ್ಸುದು ಹೆಂಗ್ ಅನ್ಸಂದ್ರ ಏನ್ ಪ್ಲಾನ್ ಮಾಡಬೇಕು ಮತ್ತೇನ್ ಮಾಡಾಕ್ ಬರಂಗಿಲ್ಲ ಒಂದೇನೋ ಐಡಿಯಾ ಐತಂದಲ್ಲ ಹಾ ದೋಸ್ತ ನನ್ ಕಡೆ ಒಂದ್ ಪ್ಲಾನ್ ಐತಿ ನೋಡಿ ದೋಸ್ತ ಏನದು ಮಾಡ್ತಂದ್ರ ಹೇಳ್ತೀನಿ ಏನೋ ಮತ್ತ ಒಳ್ಳೆ ಬಡ್ಡಿ ಇಸ್ಕೊಳದ್ ಹೇಳ್ಬೇಡ ಇಲ್ಲ ದೋಸ್ತ ನನ್ ಮ್ಯಾಲ ಸ್ವಲ್ಪ ನಂಬಿಕೆ ಇಡು ಅಲ್ಲಿ ವಸೂಲಿ ಮಾಡೋ ಮುಂದ ಬಡ್ಡಿ ಬಸಪ್ಪನ ಬಾಜುಕ ಒಬ್ಬಾಕಿ ಹುಡುಗಿದ್ಲು ಗೊತ್ತೇನ ಹಾ ಬಡ್ಡಿ ಬಸಪ್ಪನ ಮಗಳಗಳ ಹೌದಾ ಹೀಗೆ ನೀ ಪಟಾಯಿಸಿ ಬಿಡು ನನ್ ಕೈಲೇ ಆಗಲ್ಲಪ್ಪ ನಾವಲ್ಲ ದೋಸ್ತ ಈಗ ನೀ ಅಂಜ್ಕೋತ ಕೂತ್ರ ಅದೇ ಕೆಲಸ ಈಗ ಹೆಂಗಾದ್ರೆ ಹೊರಗೆ ಹಿಡಿತಾರ ಇಬ್ಬರಿಗೂ ಅವರು ಇದರಿಂದ ಹೊರಗೆ ಬರಬೇಕಂದ್ರೆ ಇದು ಒಂದೇ ಹಿಡಿಯೋದು ಆಕಿ ನೀ ಪಟಾಯಿಸಿ ಬಿಡು ದೋಸ್ತ ನಾವಲ್ಲೋ ನೀ ಮಾಡು ನಾ ಇರ್ತೀನಿ ನಿನ್ ಜೊತೆ ನಾ ಎಷ್ಟು ಹೊತ್ನತ್ ಮಾಡ ಕೆಟ್ಟ ಡೇಂಜರ್ ಐತದ ಹುಡುಗಿ ಹುಡುಗಿ ಏನ್ ಡೇಂಜರ್ ಇಲ್ಲ ನಾ ಇರ್ತೀನಿ ಬಾ ನಿನ್ ಬಗ್ಗೆ ನಾ ಹೇಳ್ಕಿಸಿಂದ ಬರೀ ಹೋಗೋಣ ದೋಸ್ತ ನೀವೆಲ್ಲ ಹೋಗೋಣ ಕೆಲಸ ಎಲ್ಲ ಆತಿತ್ತು ಇಲ್ಲಿಕಂದ್ರೆ ಬಿಡು ರೊಕ್ಕ ಅಂತ ನಮ್ ಕಡೆ ಇಲ್ಲ 5 ರೂಪಾಯಿ ಹೊಂದಾಗಿಲ್ಲ ಬಂದ್ ಹುಚ್ಚಿನ ಹೊರಗೆ ಹೋಗ್ತಾರ ನೋಡಿ ಹೆಂಗ್ ಮಾಡ್ತೀನಿ ಅಂತ ಇಲ್ಲ ನೀ ಹೆಂಗಂತಿ ಹಂಗ ದೋಸ್ತ ಓಕೆ ಒಂದ್ ಕೆಲ್ಸ ಅಂದ್ರೆ ಈಗ 12 ಆಗಿ ಟೈಮ್ ಈ ಬಡ್ಡಿ ಬಸಪ್ಪನ ಮಗಳು ಬರುವ ಟೈಮ್ ಆಗೈತಿ ಈಗ ಅಲ್ಲಿ ಬರ್ತಾ ಇಕ್ಕಿ ಬಾ ನಾ ಹೇಳಂಗ್ ಮಾಡ್ಬಾರ್ದು ನೋಡು ನೀ ಇರ್ತಿ ಇಲ್ಲ ಏ ಬಾರ ಹೋಗ್ಬೇ ದೋಸ್ತ ಏನ್ ಮಾಡುದು ನಾ ಬರ್ಲಿಲ್ಲ ಟೈಮ್ ಆಗೈತಿ ನಾ ಬರ್ಲಿಲ್ಲ ಅಲ್ಲಿ ನೋಡು ದೋಸ್ತ ಬಡ್ಡಿ ಬಸಪ್ಪನ ಮಗಳ ಬರತ್ತಾರ ನೋಡಲ್ಲಿ ನಾವಲ್ಲೋ ದೋಸ್ತ ಅಂಜ್ಕೋತ್ ಕುಂಡ್ರಬೇಡ ನಗೇನ್ ಹೇಳಿ ನಿನ್ನದ ಹೋಗ ನಾ ಇರ್ತೀನಿ ಇರ್ತೀಯಲ್ಲ ನಾ ಇರ್ತೀನಿ ಹೋಗ್ರ ದೋಸ್ತ ಯಾಕ ಹಂಗೆ ನೋಡಕತ್ತಿ ನಂಗ ಹಂಗೈತಿ ಹೋಗಿ ನಿಮ್ಗ ನೋಡಕತ್ತೀನ್ರಿ ನಾನು ನನ್ನ ನೋಡಕತ್ತಿ ನಾ ಯಾರಂತ ಗೊತ್ತಿಲ್ಲ ನೋಡ ಯಾರ್ರಿ ನೀವು ಬಡ್ಡಿ ಕೂಡ ಬಸಪ್ಪನ ಮಗ ಇದ್ದೀನ ಮನೆಯಲ್ಲಿ ಒಟ್ಟಿಗೆ ನೋಡಿ ಕಣ್ಮತ್ತೀನಿ ಇಲ್ಲ ಬಾವ ಹಳ ಬಾವ ನೀವ್ ಬಾಳ ಇಷ್ಟ ಆಗಿರ್ ನಂಗ ನಾ ಇಷ್ಟ ಆಗಿನಿ ಯಾಕೋ ವರ್ಷಕ್ಕೆ ಬಂದಿ ಕಾಣಿಸ್ತೇನಿ ನನ್ಗೆ ಗೊತ್ತಿದ್ದು ಇಷ್ಟ ಪಡ್ತೈತಿ ಹೌದ್ರಿ ಬಾರೋ ದೋಸ್ತ ದೋಸ್ತ ಮೇಡಮ ಅವ್ ಯಾರ ತಿಳಿದಿರಿ ಯಾರಿದ್ರು ನನಗೇನ 4 ಕಾರ್ ಅದಾವ 2 ಮನಿ ಐತಿ 4 ಎಕರೆ ಹೊಲ ಐತಿ ಹೌದ್ರಲ್ಲಿ ಏನತ್ತಿದ್ದೀರ ನೀನು ಅಷ್ಟೆಲ್ಲ ಇಟ್ಕೊಂಡವ ನಮ್ಮ ಅಪ್ಪನ ಹತ್ರ ಸಾಲ ಇಟ್ಕೊಂಡವ ನಿಂದ್ರಿ ಬಿಸ್ನೆಸ್ ಮ್ಯಾನ್ ಅವ್ರ ಏನ್ ಮಾಡ್ತಾರೆ ಅವ್ರ ಕಡೆ ದುನಿಯಾದ ಆಸ್ತಿ ಇರ್ತೈತಿ ಆದ್ರ ಬ್ಯಾಂಕ್ ಲೋನ್ ತೆಗಿತಾರ ಯಾಕ ಮಂದಿಗ್ ತೋರ್ಸಾಕ ಹಂಗೆ ಇವನು ದುನಿಯಾದ ಐತಿ ಆದ್ರೆ ಮಂದಿಗ್ ತೋರ್ಸಂಗಿಲ್ಲ ಸಿಂಪಲ್ ಇರ್ತಾನ ಹೇಳ್ಬೇಕಂದ್ರ ದುನಿಯಾದ ರಿಚ್ ಪರ್ಸನ್ ಅದ ನೀವು ರೊಕ್ಕರ ಬಾಳ ಹೇಳ್ತಾರ ಬುಟ್ಟಿಗೆ ಹಾಕಲ್ಲ ನೀನು ಹೌದ್ರಿ ಮೇಡಮ್ ಅಷ್ಟು ದುಡ್ಡದ ದುನಿಯಾದ್ರಿ ನೋಡ್ರಿ ಸಾರಿ ರೀ ಇರ್ಲಿ ಬಿಡ್ರಿ ನಾನ್ ಬೈಲಿಕ್ಕೆ ಸಾರಿ ಹೇಳ್ರಿ ನಿಮ್ ಫ್ರೆಂಡ್ಗ ಸಾರಿ ರೀ ನಿಮ್ ಬೈದಕ್ಕ ನಿಮ್ ಬೇಜಾರ್ ಆದ್ರೇನ್ರಿ ಇಲ್ರಿಪ್ಪ ಬೇಜಾರ್ ಮಾಡ್ಕೋಬೇಡ್ರಿ ಇಲ್ರಿ ನಾನು ನಿಮ್ಗೆ ಬಾಳ ಇಷ್ಟ ಪಡಾಕತ್ತೇನ್ರಿ ನಾನು ಬಾಳ ಇಷ್ಟ ಸಿಟ್ಟಿಗೆ ಬಂದಿಲ್ಲ ಅಲ್ರಿ ಇಲ್ರಿ ನೋಡ್ರಿ ಆಗ ಒಂದಿಕಲ್ ಸಿಟ್ಟಿಗೆ ಬಂದಿಲ್ಲ ಅಲ್ರಿ ಇರ್ಲಿ ಬಿಡ್ರಿ ನಾಳೆಗೆ ಯಾವಾಗ ಮೀಟ್ ಆಗಮ್ರಿ ನಾಳೆ 12 ಗಂಟೆಗೆ ಇಲ್ಲೇ ಮೀಟ್ ಆಗೋನ್ರಿ ಇಲ್ಲೇ ಆಗಮ್ರಿ ಓಕೆ ಬಾಯ್ ಬಾಯ್ ಆದ್ರೂ ಬಿಡಿ ಇನ್ನ ಬರ್ಲಿ ಎಲ್ಲ ಬರ್ಲಿ ಇನ್ನೊಂದು
ಬರ ಬಾ ಅಂದ್ರೆ ತಾನೇ ಹಿಂಗೆ ಹೋಗ್ಕೊಂಡ. ನಮ್ಮ ಹುಡುಗಿ ನನ್ಕಿನ್ನ ಮುಂಚೆನೆ ಬಂದು ಕುತ್ಕೊಂಡಂಗೆ ಐತೆ. ಯಾಕೆ ಸಿಟ್ಟ ಅವನ ಮೇಲೆ? ಅಲ್ಲ ಈ ನಕ್ಕೋತಿರ್ತೀನಿ ಅಲ್ಲ ಅಷ್ಟ ಕೂತಿ ಮತ್ತ ಏನ್ ಯಾಕೆ ಬೇಜಾರು ನನ್ನ ಮೇಲೆ? ಮತ್ತೆ ಬೇಜಾರ ಅಲ್ಲಾರ್ದೆ ಮತ್ತ ಇಷ್ಟು ಲೇಟ್ ಮಾಡಿ ಬರೋದು. ನಾ ಎಷ್ಟಕ್ಕ 12 ಬಂದಿನಿ. ಅಬ್ಬ 1:30 ಆಯ್ತು ಟೈಮ್. ನಾನ್ ಬರ್ಬೇಕಲ್ಲ ಅಷ್ಟು ದೂರಿಂದ. ಅದನ್ನ ಇಲ್ಲೇ ಮುಖ ಮಾಡಿ ಅನ್ಕೊಂಡಿನ. ನಾನು ದೂರಿಂದ ಬರ್ಬೇಕು. ಅದ್ರ ಬಿದ್ದು ನಾನು ಪ್ರೀತಿನೇ ಇಲ್ಲ. ಆಯ್ತಾ ಬರೇ ಅಷ್ಟೇ ಪ್ರೀತಿ ಮಾಡ್ತಿ? ಹೌದು. ಸರಿ ನಾವು ಎಲ್ಲಿ ಅಡ್ಡಾಡಕ್ ಹೋಗೋಣ? ಎಲ್ಲಿ ಹೋಗೋಣ? ನನಗೆ ಕೇಳ, ನೀವು ಹೇಳ. ನಿನಗೆ ಗೊತ್ತಲ್ಲ ಎಲ್ಲ. ಯಾಕ ನೀವು ಇಷ್ಟಪಟ್ಟು ಹಂಗನ್ಬೇಡ, ನಿಂಗೆ ಫಸ್ಟ್ ಇಷ್ಟಪಟ್ಟಿದ್ದು. ನನಗೆ ಫಸ್ಟ್ ಇಷ್ಟಪಟ್ಟಿಯಾ? ದೊಡ್ಡದೊಂದಾಗಿತ್ತು ಅಂದಂಗ ನಾನು ಗೊತ್ತು ನಂಗೆ ಬಿಟ್ಟು ಕೈದು ಹೋಗಲ್ಲ. ಇಲ್ಲ ತಂದೆ ಕೈ ತಪ್ಪಾಗತ್ತಿ ಹೇಗ್ ಮಾಡಾಗತ್ತಿ? ಬಡ್ಡಿ ಅಷ್ಟೊಂದು ಬಿಟ್ಟು ಬಿಡ. ಈಗ ಬಡ್ಡಿ ಬಸಪ್ಪ ಅಲ್ಲ. ಹೌದ್ರಾ ನಿಮ್ ಮಗಳು ಗೊತ್ತಾಳಲ್ರಿ ಇಲ್ಲಿ ಮತ್ ನೋಡ್ರಿ ಅಲ್ಲಿ ಬಾಜು ನಮ್ ಕಡೆ ಬಡ್ಡಿ ಕಟ್ಟೋದಂದ್ರೆ ಅವ್ರು ಬರೀ ಕೇಳೋಣತ್ತ. ಯಾಕೋ ನೀಲಿ ಅದು ನಿನ್ನೆ ಹೇಳಿಯಲ್ಲ ರೊಕ್ಕ ಕೊಡೋರ ಕೇಳಕ್ ಬಂದಿನ ಅವ್ರಿಗೆ. ಅಲ್ಲ ರೊಕ್ಕ ಪ್ಯಾಕ್ ಮಾಡಿ ವಾಣಿ ಅವನ ಬಗ್ಗೆ ಕೂತಿ ನಿಂದ್ರೆ ಹುಷಾರ್ಲೆ ಏನಪ್ಪ ನೋಡ್ರಿ ಗೌಡ್ರ, ಹಾ ನಿಮ್ ಮಗಳಿಗಂತ್ರ ಏನು ಗೊತ್ತಿಲ್ರಿ. ಹಾ ಹಾ ಸಮಾಧಾನಕ್ಕೆ ಅದಲ್ರಿ. ಹಾ ಎಲ್ಲಾ ಇನ್ನೊಬ್ಬದಲ್ರಿ ಹಾ ಎಲ್ಲಾ ತಲಿ ತುಂಬಿಸಿಂದ ಇದ್ ನಾಟಕ ಮಾಡತಾನ್ರಿ. ಹಾ ಹಾ ಇದು ನಿಮ್ದು ಇಜ್ಜತ್ ಪ್ರಶ್ನೆ ಐತ್ರಿ. ಹಾ ನಾ ಹೇಳುದ್ ಕೇಳ್ರಿ. ಹಾ ಇದು ಸುಮ್ಮೆಲ್ಲ ಊರಾಗ ಗೊತ್ತಾಯ್ತಂದ್ರ ನಿಮ್ದು ಇದು ಕಿಮ್ಮತ್ ಕಮ್ಮತ್ತೈತಿ. ಹಾ ಹಾ ಇರ್ಲಿ. ನನ್ ಕಡೆ ಒಂದ್ ಐಡಿಯಾ ಐತಿ ನೋಡ್ರಿ. ಏನ್ಪ ಐಡಿಯಾ ನೀವ್ ಮಾಡ್ತೀರಿ ಅಂದ್ರೆ ಹೇಳ್ತೇನ್ರಿ. ಹೇಳಲ್ಲ ಅದಕ್ಕೇನದ? ಅದ್ರ ಮೊನ್ನೆ ನಾವು 50,000 ರೂಪಾಯಿ ನಿಮ್ ಕಡೆ ತಗೊಂಡಿದ್ವಲ್ರಿ. ಹಾ ಮಟಗಾಳಕ್ ಕೊಡಿರ 1000 ರೂಪಾಯಿ. ಅದ 50,000 ರೂಪಾಯಿ ಮತ್ತ ಅದ್ರ ಬಡ್ಡಿ ಬಡ್ಡಿ ಗಂಟೆ ಎರಡು ಬಂದಿಲ್ಲಲ್ಲೋ. ಎರಡು ಮನ್ನಾ ಮಾಡ್ರಿ. ಹಾ ನಿಮ್ ಮಗಳಿಗೆ ನಿಮ್ ಕಡೆ ಕಳ್ಸ್ಕೊಟ್ಟು ಜವಾಬ್ದಾರಿ ನಾನ್ ನೋಡ್ರಿ. ಹೆಂಗ್ ಮಾಡ್ತಿದ್ದು ಒಪ್ಪಿಗೆ ಅಂದ್ರೆ ನೀ ನಾವು ಸುಮ್ಮು ಒಂದ್ ಕೆಲಸ ಮಾಡು, ಖಾತಾ ನಂಬರ್ ತೆಗಿ, ಇವನ್ 50,000 ತಗೊಳಲ್ಲ, ಬಡ್ಡಿ ಗಂಟೆ ಎರಡು ಶೂಟ್ ಮಾಡ್ಬಿಡು. ಮಾಡಿ ಹೋಗ್ಲಿ ಆಯ್ತಿಲ್ಪ. ಮಾತಿನ ಮ್ಯಾಗ ಮತ್ತೆ ನಮ್ಮ ಮಗಳು ನಮ್ ಜೊತೆ ಬರ್ಬೇಕು, ಇದೆಲ್ಲ ಸ್ಟಾಪ್ ಆಗ್ಬೇಕು. ಅದು ಬಿಡ್ರಿ, ನಾ ಕಳ್ಸ್ಕೊಡ್ತೇನೆ ಒಂದೇ ಸೆಕೆಂಡ್ ಇಂದ. ಏಯ್ ಅದೆಲ್ಲ ಕಾಟ್ ಬಿಡು. ಏನ್ರಿ ಗೌಡ್ರ ಹಿಂಗಾಯ್ತು? ದೋಸ್ತ ಎಲ್ಲ ಓಕೆ ಆಗೈತಿ, ಎಲ್ಲ ಮಾತಾಡಿನಲ್ಲಿ. ಮತ್ತೆ ಬಾಳ ಮಾಡ್ತೀನೋ ಹೆಂಗ್ರಿ ಮಾಡಿ ಮದುವೆ ಮಾಡ್ಕೊಡೋ ದೋಸ್ತ. ದೋಸ್ತ ಮಾಡುವಂತ ಅದಕ್ಕೆ ವ್ಯವಸ್ಥೆ ಮಾಡೋಣ. ಮೇಜರ್ ನಮ್ ಇಬ್ರು ಲಗ್ನ ಮಾಡ್ಕೊಡ್ಲಿಲ್ಲ ಅಪ್ಪ ಅಂದ್ರೆ ಚಂದ ಆಗಲ್ಲ. ನಾನು ಈ ನೀರಾಗೆ ಬಿದ್ದು ಸಾಯ್ದ್ ಬಿಡ್ತೀನಿ. ಅದಕ್ಕೆಲ್ಲ ನಾ ವ್ಯವಸ್ಥೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದ್ ಕೆಲಸ ಮಾಡ್ಬೇಕಾದಿತ್ತು. ಈಗ ನೀವು ಹೋಗ್ರಿ, ನಿಮ್ ಪಪ್ಪ ಹೋಗ್ರಿ, ನಾನೆಲ್ಲ ಮಾತಾಡಿ ಅವ್ರಿಗೆ. ನೀವ್ ಹೋಗ್ರಿ, ಇಬ್ರು ಕಿಸಿ ಅದ್ರೆಲ್ಲ ಮಾತಾಡ್ಕೊಂಡು ಲಗ್ನ ಹೆಂಗಂಗಿನ ಬಂದು ಸಿದ ಮನೆ ಕೂತ್ ಮಾತಾಡ್ತೇವೆ. ಈಗ ನಮ್ಮ ಅಪ್ಪ ಒಪ್ಕೊಂಡೇನಿಲ್ಲ ಅಷ್ಟೇ ಹೇಳ್ಬಿಡೋಣ. ಒಪ್ಕೊಂಡ್ರಿ ನಾನೆಲ್ಲ ಮಾತಾಡ್ಕೊಂಡು ಬರ್ತೀನಿ, ಮನೆಗೆ ಬರ್ತಾರೆ ಇಬ್ರು. ಗ್ಯಾರಂಟಿ ನೋಡು, ನೀವ್ ಒಂದೇ ಬರ್ಲಿಲ್ಲ ಚಂದ ಆಗಲ್ಲ ಇಬ್ರು. ನೋಡ್ರಿ ಮುಂದೆ ನಾ ಇಬ್ರು ನೋಡೋಣ. ಆಯ್ತಾಯ್ತು ಮಾತಾಡ ಅಲ್ಲೇ ಬರ್ತೇವೆ.